ಅಪರ ತಾವು ತಮ್ಮ ದೈವ ಸನ್ನಿಧಾನದಲ್ಲಿ 2A ಮೀಸಲಾತಿಗಾಗಿ ಬರುವ ಜುಲೈ ತಿಂಗಳಲ್ಲಿ ಏನೋ ಹಕ್ಕೊತ್ತಾಯ ವಿಷಯವಾಗಿ ಒಂದು ಮಾಹಿತಿ ಇದೆ ಅಪ್ಪಾಜಿ. ತಾವು ಏನು ಇದ್ರ ಬಗ್ಗೆ ಹೇಳ ಬಯಸ್ತೀರಿ? ಈಗಾಗಲೇ ಲಿಂಗಾಯತ ಪಂಚಮಸಾಲಿ ಸಮಾಜಕ್ಕೆ 2A ಮೀಸಲಾತಿ, ಎಲ್ಲ ಲಿಂಗಾಯತ ಒಳಪಂಗಡಗಳನ್ನು ಕೇಂದ್ರ OBC ಮೀಸಲಾತಿ ಸೇರಿಸಬೇಕು ಅಂತೇಳಿ 3 ವರ್ಷದ ಹೋರಾಟ ಮಾಡ್ತಾ ಬಂದಿದ್ದೀವಿ. ಹಾಗಾಗಿ ಇವತ್ತಿನ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರದಲ್ಲಿ ಮಾತು ಕೊಟ್ಟಿದ್ದರು, ನಾವು ಬೆಂಗಳೂರಲ್ಲಿ ನಿಮ್ಮ ಸಮಾಜದ ಮೀಸಲಾತಿ ಸಂಬಂಧಪಟ್ಟ ಹಾಗೆ ಒಂದು ಕಾನೂನು ತಜ್ಞರ ಸಭೆ ಕರಿತೀವಿ ಅಂತೇಳಿ. ಆದರೆ ಇವತ್ತೊಂದು ಸಭೆ ಕರೆದಿಲ್ಲ. ಅದು ಹೋರಾಟವನ್ನು ನಿರಂತರವಾಗಿ ಮುನ್ನಡೆಸಿಕೊಂಡು ಹೋಗ್ತಿದ್ದೀವಿ. ಹಾಗಾಗಿ ಲೋಕಸಭಾ ಚುನಾವಣೆ ಕಾರಣಕ್ಕೋಸ್ಕರ ತಾತ್ಕಾಲಿಕ ಹೋರಾಟವನ್ನು ಸ್ಥಗಿತಗೊಳಿಸಿದ್ದೀವಿ. ಈಗ ಮತ್ತೆ 7ನೇ ಹಂತದ ಹೋರಾಟವನ್ನು ಶುರು ಮಾಡಲಾಗ್ತದೆ. ಬರುವ ಮುಂಗಾರು ಅಧಿವೇಶನದಲ್ಲಿ ನಮ್ಮ ಸಮುದಾಯದ ಎಲ್ಲ ಶಾಸಕರು ಪಕ್ಷಭೇದ ಮರೆತು, ಸುಮಾರು ನಮ್ಮ ಲಿಂಗಾಯತ ಪಂಚಮಸಾಲಿ ಸಮುದಾಯದ ಅವರು 20 ಜನ ಶಾಸಕರಿದ್ದಾರೆ, ಎಲ್ಲ ಪಕ್ಷದವರು. ಹಾಗಾಗಿ ಎಲ್ಲ ಪಕ್ಷದವರು ಪಕ್ಷಾತೀತವಾಗಿ ಸರ್ಕಾರದಲ್ಲಿ ಅಧಿವೇಶನದಲ್ಲಿ ನೀವೆಲ್ಲರೂ ಮೀಸಲಾತಿ ಹಕ್ಕನ್ನು ಪ್ರತಿಪಾದಿಸುವಾಗಿ ಧ್ವನಿ ಎತ್ತಬೇಕೆನ್ನುವಂತಹ ದೃಷ್ಟಿಯಲ್ಲಿ ನಾಳೆ ಜುಲೈ 3ನೇ ತಾರೀಕಿಂದ ನಮ್ಮ ಸಮುದಾಯದ ಶಾಸಕರುಗಳ ಮನೆಯಲ್ಲಿ ಮೀಸಲಾತಿ ಆಗ್ರಹ ಪತ್ರ ಚಳವಳಿಯನ್ನು ಮಾಡಲಾಗ್ತಾಯಿದೆ. ಆ ಮೀಸಲಾತಿ ಆಗ್ರಹ ಪತ್ರದ ಚಳವಳಿ ಉದ್ದೇಶ ಏನಪ್ಪ ಅಂದರೆ, ಶಾಸಕರಿಗೆ ಮನವೊಲಿಸುವಂಥದ್ದು. ನಮ್ಮ ಸಮುದಾಯದ ಜೊತೆಯಲ್ಲಿ ನಿಮ್ಮ ಕ್ಷೇತ್ರದಲ್ಲಿ ಯಾವ ಸಮುದಾಯದವರು ಮೀಸಲಾತಿ ವಂಚನೆ ಒಳಪಟ್ಟಿದ್ದರೋ ಅವ್ರ ಬಗ್ಗೆಯೂ ಧ್ವನಿ ಎತ್ತು, ಹಾಗೆ ತಾವೆಲ್ಲರೂ ಸಹ ಕಾಳಜಿ ವಹಿಸಬೇಕು ಅಂತೇಳಿ ಉದ್ದೇಶಕ್ಕೋಸ್ಕರವಾಗಿ ಸಮುದಾಯದ ಶಾಸಕರ ಮನೆಯಲ್ಲಿ ಈ ಒಂದು ಚಳವಳಿಯನ್ನು ಆಗ್ರಹ ಪತ್ರ ಚಳವಳಿಯನ್ನು ಮಾಡಲಾಗ್ತಾಯಿದೆ. 3ನೇ ತಾರೀಕು ನಮ್ಮ ಸಮುದಾಯದ ಮೀಸಲಾತಿ ಹೋರಾಟದಲ್ಲಿ ಮುಂಚೂಣಿ ಇದ್ದಂತಹ ಮಾಜಿ ಸಚಿವರು ಮತ್ತು ಧಾರವಾಡ ಗ್ರಾಮೀಣ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ವಿನಯ್ ಕುಲಕರ್ಣಿ ಅವರ ಮನೆಯಲ್ಲಿ ಅದು ಚಾಲನೆ ಕೊಡ್ತಾಯಿದೆ. 3ನೇ ತಾರೀಕು ಅವ್ರ ಮನೆ ಆಗುತ್ತೆ. ಮತ್ತು 6ನೇ ತಾರೀಕು ಅರವಿಂದ್ ಬೆಲ್ಲದವರು, MR ಪಾಟೀಲ್, ಕುಂದಗೋಳ MLA MR ಪಾಟೀಲ್, ಅರವಿಂದ್ ಬೆಲ್ಲದವರು ನಮ್ಮ ಧಾರವಾಡ ಹುಳಿ MLA. ಅದಾದ ನಂತರ ಪ್ರತಿ ಎಲ್ಲೆಲ್ಲಿ ನಮ್ಮ ಸಮುದಾಯ ಶಾಸಕರಿದ್ದಾರೆ ಎಲ್ಲ ಶಾಸಕರ ಮನೆಗಳಲ್ಲಿ, ಮತ್ತು ನಮ್ಮ ಬೆಳಗಾವಿ ಜಿಲ್ಲೆ 4 ಜನ ಶಾಸಕರಿದ್ದಾರೆ. 8ನೇ ತಾರೀಕು ಜುಲೈ 8ನೇ ತಾರೀಕು ಲಕ್ಷ್ಮೀ ಹೆಬ್ಬಾಳ್ಕರ ಮನೆಯಲ್ಲಿ ಮೀಸಲಾತಿ ಚಳವಳಿ ಆಗ್ರಹ ಪತ್ರದ ಹೋರಾಟವನ್ನು ಮಾಡ್ತೀವಿ. ಅವತ್ತಿನ ದಿವಸನೇ ಕಿತ್ತೂರಿನ MLA ಆಗಿರ್ತಕ್ಕಂಥ ಬಾಬಾ ಸಾಹೇಬ್ ಪಾಟೀಲ್ ಮನೆಯಲ್ಲಿ ಮತ್ತು ಗಣೇಶ್ ಹುಕ್ಕೇರಿ ಮತ್ತು ರಾಜು ಕಾಗೇರಿ ಮನೆಗೆ ಹೋಗಿ ಅವರ ಮನವೊಲಿಸಿ ಅವರೆಲ್ಲರೂ ಹೋರಾಟದಲ್ಲಿ ಅಧಿವೇಶನದಲ್ಲಿ ಮಾತಾಡಲಿ ಅನ್ನುವಂಥ ಒಂದು ಮನವರಿಕೆಯನ್ನು ಮಾಡಿಕೊಡುವ ಕೆಲಸವನ್ನು ಮಾಡಲಾಗ್ತದೆ. ಹಾಗಾಗಿ ಯಾವ್ಯಾವ ದಿವಸ ಯಾವ್ಯಾವ ಶಾಸಕರ ಮನೆಗೆ ಹೋಗ್ತೀವಿ ಅನ್ನೋದನ್ನು ಅವರ ಶಾಸಕರಿಗೆ ಫೋನ್ ಮಾಡಿ ನಾವು ಹೋಗ್ತೀವಿ. ಆ ಸಂದರ್ಭದಲ್ಲಿ ಆ ಶಾಸಕರು ತಾವೆಲ್ಲರೂ ಅವತ್ತು ಉಪಸ್ಥಿತರಿದ್ದು ನಮ್ಮ ಆಗ್ರಹ ಪತ್ರವನ್ನು ಸ್ವೀಕಾರ ಮಾಡಿ ಅಧಿವೇಶನದಲ್ಲಿ ಮಾತೇ ನಾವು ಧ್ವನಿ ಎತ್ತೀವಿ, ಮಾತು ಕೊಡಬೇಕು. ಆ ನಿಟ್ಟಿನಲ್ಲಿ ಅವರು ಮನವೊಲಿಸುವಂಥ ಹೋರಾಟ 7ನೇ